ಏನೇ ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನಿನ್ನ ದೃಷ್ಟಿ ಬೊಟ್ಟು ದತ್ತ ಬ್ರೋ ಮೇಲೆ ನನಗೆ ಸಿಟ್ಟಿದ್ದಿದ್ದು ನಿಜ. ಆದ್ರೆ ಅವನ್ ಸಾಯ್ಲಿ ಅಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಬಜ್ರಂಗಿಗಂತೂ ಹಾರ್ಟ್ ಬ್ರೇಕ್ ಆಗಿದೆ. ಅವನಿಗೆ ಹೇಗೆ ಸಮಾಧಾನ ಮಾಡಲಿ ನಾನು? ಅಯ್ಯೋ ದೇವ್ರೆ. ಅಳ್ಬೇಡ ಬಜ್ರಂಗಿ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ನೇತ್ರ? ನಾನು ಕಳ್ಕೊಂಡ್ರದೇ ಚಿಕ್ಕ ಪುಟ್ಟ ವಸ್ತುನ. ಪ್ರಾಣ ಸ್ನೇಹಿತ ದತ್ತನ್ ಕಳ್ಕೊಂಡಿದ್ದೀನಿ. ಇದರಿಂದ ನನ್ ಹೊರಗಡೆ ಬರಕ್ ಆಗ್ತಾನೆ ಇಲ್ಲ ನೇತ್ರ, ಆಗ್ತಿಲ್ಲ. ನನ್ಗೂ ಅರ್ಥ ಆಗತ್ತೆ ಬಜ್ರಂಗಿ, ಇದರಿಂದ ಆಚೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ದತ್ತ ಇಲ್ಲದೆ ನನ್ಗಂತೂ ಇಡೀ ಇಡೀ ಪ್ರಪಂಚನ ನಿಂತೋಗಿದ್ದೇನೋ ಅನ್ಸ್ತಿದೆ. ಇಷ್ಟು ದಿನ ಪ್ರೂ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಿದ್ದ, ಏನೆಲ್ಲ ಮಾಡಿದ್ದ. ಇವತ್ತಿಂದ ಅವನ್ ಇಲ್ಲ ಅಂತ ನೆನ್ಸ್ಕೊಂಡೇನೆ ಬೇಜಾರಾಗ್ತಿದೆ ಬಜ್ರಂಗಿ. ನೀನಾದ್ರೂ ತಂಗಿ, ಆದ್ರೆ ನಾನ್ ಯಾರು ನೇತ್ರ? ಎಲ್ಲೋ ಎಲ್ಲೋ ಬೀದಿಲ ಅನಾಥವಾಗಿ ಬಿದ್ದವ್ ನಾನು. ನನ್ನ ಮನೆ ಕರ್ಕೊಂಬಂದು ಎಂತ ಸ್ಥಾನ ಕೊಟ್ಟ. ಅವನನ್ ಹೇಗ್ ಮರೆಯೋದು? ಹೇಗ್ ಮರೀಲಿ ನಾನು? ದತ್ತ ಬ್ರೋ ನನ್ಗೆ ಯಾವ ಆಸೆಗೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ನಾನು ಇಷ್ಟಪಟ್ಟಿದ್ದೀನ ಯಾವತ್ತೂ ಇಲ್ಲ ಅಂತಾನೂ ಹೇಳ್ತಿರ್ಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ ಬಜ್ರಂಗಿ. ಬ್ರೋ ಮತ್ತೆ ನಮ್ಗೆ ಯಾವತ್ತೂ ಸಿಗಲ್ಲ. ಸತ್ತಂತ ಪುಣ್ಯಾತ್ಮ ಮತ್ತೆ ಹುಟ್ಟು ಬರಲ್ಲ. ಬರಕ್ ಸಾಧ್ಯನೂ ಇಲ್ಲ. ದೇವ್ರು ನೇತ್ರ, ಅವನು ದೇವತಾ ಮನುಷ್ಯ. ದೇವ್ರ ಮೇಲೆ ಸಿಟ್ಟು ಮಾಡ್ತಿದೆ ಬಜ್ರಂಗಿ. ದೇವ್ರನ್ನ ನಂಬದೆ ತಪ್ಪು ಅನ್ಸ್ತಿದೆ. ದೇವ್ರು ಯಾಕಿಂತ ಪನಿಷ್ಮೆಂಟ್ ಕೊಟ್ಟ? ನಮ್ ಬ್ರೋನ ಎಲ್ಲರಿಂದ ಯಾಕೆ ಕಿತ್ಕೊಂಡ್ಬಿಟ್ಟ? ಇಲ್ಲ ನೇತ್ರ, ನಾನ್ ಕೂಡ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀನಿ. ಯಾವ ದೇವ್ರಿಗೂ ನನ್ನ ಕೈ ಕೂಡ ಮುಗಿಯೋದಿಲ್ಲ. ನನ್ ಪ್ರಾಣ ಸ್ನೇಹಿತ ದತ್ತನೇ ಹೋದ್ಮೇಲೆ ಇನ್ನೇನು ಇಲ್ಲ, ಏನೂ ಇಲ್ಲ ನೇತ್ರ. ಬಜ್ರಂಗಿ ಅಳ್ಬೇಡ ಬಜ್ರಂಗಿ, ಪ್ಲೀಸ್. ಹೇಮಾ, ದತ್ತು ಇನ್ನಿಲ್ಲ. ಒಂದ್ ಫೋಟೋಗೆ ಕುಂಕುಮ ಇಟ್ಟು ಒಂದ್ ಹಾರ ಹಾಕು. ಆಯ್ತಕ್ಕ. ದತ್ತ, ನಿನಗೆ ಗತಿ ಬರಬಾರ್ದಿತ್ತು.
ದೃಷ್ಟಿ ಏನ್ ಮಾಡ್ತಿದ್ಯಾ? ಮನುಷ್ಯತ್ವ ಇಲ್ವಾ ನಿಮ್ಗಳಿಗೆಲ್ಲ? ಹತ್ತಿರೋ ನನ್ ಗಂಡಂಗೆ ಯಾಕೆ ಕುಂಕುಮ ಹಾರ ಇಡ್ತಿದ್ದೀರಾ? ಏನಾಗಿದೆ ನಿಮ್ಗೆಲ್ಲ? ನೋಡ್ತೀಯ ದತ್ತು, ನೀನಿಲ್ಲ ಅನ್ನೋ ಸತ್ಯನ ಪಾಪ ನಿನ್ ಹೆಂಡತಿಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಸಾಕು ಸಾಕು, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಯಾಕೆ ಅಂದ್ರೆ ನನ್ ಕೊರಳಿಗೆ ಒಂದು ಹಾರನೂ ಹಾಕಲ್ವಲ್ಲ ಅಂತ ಪಾಪ ಸತ್ತು ಸ್ವರ್ಗದಲ್ಲಿರೋ ನನ್ನ ತಮ್ಮ ಬೇಜಾರಾಗ್ಬಾರ್ದಲ್ಲ, ಅದಕ್ಕೆ. ಶರಾವತಿ, ಏನಾಗಿದೆ ನಿನ್ಗೆ? ರಣ ಹದ್ದಿನ ಜಾತಿಗೆ ಸೇರಿದವಳು ನೀನು. ನಿಜ ಕಿಶೋರ್, ಸತ್ತೋರಾತ್ಮ 11 ದಿನದ ತನಕ ನಮ್ಮ ಮಧ್ಯೆನೆ ಸುತ್ತಾಡ್ತಿರತ್ತಂತೆ. ಅವ್ರಿಗೆ ಬೇಜಾರ್ ಮಾಡಬಾರ್ದು. ಹೇಮಾ, ನೀನ್ ಹಾರ ಹಾಕು. ಯಾರಾದ್ರೂ ನನ್ ಗಂಡನ್ ಫೋಟೋ ಮುಟ್ಟಿದ್ರೆ ಅವ್ರ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ. ಯಾಕೆ ಫೂಲ್ ತರ ಬಿಹೇವ್ ಮಾಡ್ತಾ ಇದೀಯಾ? ಸತ್ತರ್ ಫೋಟೋಗೆ ಹಾರ ಹಾಕೋದು ಗೌರವ ಸೂಚಕ, ಅದ್ರಲ್ಲಿ ತಪ್ಪೇನಿದೆ? ದೃಷ್ಟಿ, ಮನ್ಸ್ ಗಟ್ಟಿ ಮಾಡ್ಕೊ. ದತ್ತು ಆತ್ಮಕ್ ಶಾಂತಿ ಸಿಗ್ಬೇಕು ಅಂದ್ರೆ ನಾವಿನ್ನೂ ಒಂದ್ ತಿಥಿ ಮಾಡ್ಬೇಕು. ಸಾಕ್ ನಿಲ್ಸಿ ನಿಮ್ ಮಾತಿನ. ಅಲ್ಲ ದೃಷ್ಟಿ, ನೋಡಿ, ನನ್ ಗಂಡ ಸಿಗೋವರೆಗೂ ಅವ್ರ ಫೋಟೋಗೆ ಹಾರ ಹಾಕೋದಾಗ್ಲಿ ಕುಂಕುಮ ಇಡೋದಾಗ್ಲಿ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೇ ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನಿನ್ನ ಹಾಡೋ ಪ್ರತಿಯೊಂದ್ ಮಾತು ಕೇಳ್ತಾ ಇದ್ರೆ ಇಲ್ಲೇ ಹೂತ್ ಹಾಕ್ಬಿಡೋಣ ಅನ್ಸ್ತಿದೆ. ಅದ್ ಎಷ್ಟು ವಿಷ ಇದೆ ನಿಮ್ಗೆ ನನ್ ಗಂಡನ ಮೇಲೆ. ಪದೇ ಪದೇ ಯಾಕೆ ಅವ್ರ ಸಾವನ್ನೇ ಬಯಸ್ತಿದ್ದೀರಾ? ನೋಡಿ, ನನ್ ಗಂಡನ ಕೊಲ್ಲೋ ಗಂಡ್ಸು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅವ್ರನ್ನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಸತ್ತಬ ಏನು, ಅವ್ರ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ಈ ಜಾಗದಲ್ಲಿ ಯಾರೇ ಇದ್ದಿದ್ರು ಕಪಾಳಿಗೆ ಬಾರಿಸ್ತಾ ಇದೆ. ನನ್ ಗಂಡನ ಹುಡುಕ ಅಂತ ಸುಮ್ಮನೆ ಇದ್ದೀನಿ. ನೋವಿನಲ್ಲಿರೋರ್ಗೆ ಸಮಾಧಾನ ಹೇಳೋ ಯೋಗ್ಯತೆ ಅಂತೂ ನಿನ್ಗಿಲ್ಲ. ಆ ನೋವಿನ ಮೇಲೆ ಬರೆ ಹಾಕೋದಕ್ಕೆ ಹೋಗ್ತಿದ್ಯಲ್ಲ, ಎಂತ ಅಸಹ್ಯದ ಹೆಣ್ಣೆ ನೀನು. ಥೂ, ನಿನ್ ಜನ್ಮಕ್ಕೆ. ಇದೇನಕ್ಕ, ನಿನ್ ಗಂಡ ನಿನ್ ಮುಖಕ್ಕೆ ಮಂಗಳಾರತಿ ಮಾಡ್ಬಿಟ್ಟು ಹೋದ್ರು. ಅವ್ರು ಬಿಡು, ಆ ದೃಷ್ಟಿ ನೋಡಿದ್ಯಾ? ನಿನ್ಗೆ ಹೊಡೆದಕ್ಕೆ ಕೈ ಇಟ್ಕೊಂಡ್ ಬಂದ್ಲು. ಅವ್ಳ ರೋಷ, ವೇಷ, ಆವೇಶ ನೋಡ್ತಾ ಇದ್ರೆ ನನಗೆ ಫೀಮೇಲ್ ದತ್ತ ತರ ಫೀಲ್ ಆಗ್ತಿದೆ. ಹಾಗೇನಾದ್ರೂ ಆದ್ರೆ ನಿನಗೆ ಪಟ್ಟಾಭಿಷೇಕನೂ ಇಲ್ಲ. ಅವಳ ಮುಂದೆ ಅಮ್ಮವ್ರೆ ಅಂತ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ. ಶಾಟ್ ಅಪ್. ಯಾವಳೆ ಅವಳು ದೃಷ್ಟಿ? ತತ್ತುನೇ ನನ್ನ ಮುಂದೆ ಲೆಕ್ಕಕ್ಕಿಲ್ದಂಗೆ ಹೋದ. ಇವಳು ಯಾವ ಜುಜುಬಿ.
ನೀನು ಒಬ್ಳು ಹೆಣ್ಣ, ಮನುಷ್ಯತ್ವ ಇದ್ಯಾ? ಕ್ಷಮೆಗೆ ಅರ್ಹಳ ನೀನು. ಅಕ್ಕ ಅಂದ್ರೆ ಎರಡನೇ ತಾಯಿ ಅಂತಾರೆ. ಆದ್ರೆ ನೀನೇನ್ ಮಾಡ್ದೆ? ಸ್ವಂತ ತಂಗಿಗೆ ದ್ರೋಹ ಮಾಡ್ದೆ. ಅವಳು ಗಂಡನ್ನೇ ಕಿತ್ಕೊಳ್ಳೋ ಪ್ರಯತ್ನ ಪಟ್ಟೆ. ಹಣ ಶ್ರೀಮಂತಿಗೆ ಆಸೆ ಪಟ್ಟು ಹೆತ್ತ ಅಪ್ಪ ಅಮ್ಮಗೆ ಮೋಸ ಮಾಡ್ದೆ. ಮನೆ ಬಿಟ್ಟು ಹೊಡೋದೆ. ನೀನ್ ಮಾಡಿದ ಕೆಲ್ಸದಿಂದ ಅಮ್ಮ ದೃಷ್ಟಿ ಮುಖಕ್ಕೆ ಮಸಿ ಬೆಳೆದ್ರು. ಜೀವನ ಪೂರ್ತಿ ನಿನ್ ತಂಗಿ ಅವಮಾನ ಅನುಭವಿಸೋ ಹಾಗಾಯ್ತು. ನೀನ್ ಪ್ರೀತಿಸಿದ್ದತ್ತ ನಿನ್ನ ಸ್ವಾರ್ಥದಿಂದಲೇ ಬಲಿಯಾದ. ಅವತ್ತು ಶರಾವತಿ ಬಂದು ದತ್ತನ್ ಬಿಡಲ್ಲ ಅಂತ ನಿನ್ ಮುಂದನೆ ಹೇಳಿದ್ರು. ನೀನ್ ಸುಮ್ಮನೆ ಇದ್ದೆ. ಅವತ್ತೆ ಸ್ವಲ್ಪ ಧೈರ್ಯ ಮಾಡಿ ಇದನ್ನೆಲ್ಲ ದೃಷ್ಟಿಲಿ ಹೇಳಿದಿದ್ರೆ ದತ್ತ ಬದುಕ್ತಿದ್ನ? ನಿನ್ನ ಜೀವ ಉಳಿಸ್ಕೊಳ್ಳೋ ಸ್ವಾರ್ಥಕ್ಕೆ ಛೀ, ಎಷ್ಟು ಸ್ವಾರ್ಥ ಸೀಮಾ ನೀನು. ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಿನ್ ಹಣೆಲೆ ಬರ್ದಿಲ್ಲ ಅನ್ಸತ್ತೆ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಲ್ಲ. ದೃಷ್ಟಿ ಬಂದು ನಿನ್ ಮುಂದೆ ಅಷ್ಟೆಲ್ಲ ಗೋಳಾಡೋದು, ಆದ್ರೂ ಸತ್ಯನೇ ಹೇಳಿಲ್ಲ ಅಲ್ವಾ? ಈಗ ದತ್ತನ್ ಸಾವಿನ ಸುದ್ದಿ ಬರ್ತಾ ಇದೆ. ಈಗ್ಲೂ ಬಾಯಿ ಮುಚ್ಕೊಂಡಿದ್ಯಲ್ಲ, ಎಂತ ಸ್ವಾರ್ಥಿ ನೀನು. ಛೀ, ಅಕ್ಕ ಏನಾಯ್ತಕ್ಕ? ಯಾಕೆ ಕೇಳಿಸ್ಕೊಂಡೆ? ರಜಾ ರಜಾ ನಾನೆಲ್ಲ ಹೇಳ್ಬಿಡ್ತೀನಿ ರಜಾ. ನಾನೇನು ಮುಚ್ಚಿನಲ್ಲ ರಜಾ. ಏನಾಯ್ತಕ್ಕ? ಏನ್ ಹೇಳ್ತೀಯಾ? ದೃಷ್ಟಿನ ಕರ್ಕೊಂಬರ್ತೀಯಾ? ನಾನು ಅವಳ ಹತ್ರ ಮಾತಾಡ್ಬೇಕು ಪ್ಲೀಸ್. ಏನ್ ಮಾತಾಡ್ಬೇಕಕ್ಕ? ಏನಾಯ್ತು? ಏನಂತೆಲ್ಲ ಕೇಳ್ಬೇಡ ರಾಜ. ನನ್ ದೃಷ್ಟಿ ಹತ್ರ ಮಾತಾಡ್ಬೇಕು. ದೃಷ್ಟಿನ ಕರ್ಕೊಂಡ್ ಬಾ ಪ್ಲೀಸ್ ರಾಜ. ದೃಷ್ಟಿನ ಕರ್ಕೊಂಡ್ ಬಾ, ಯಾರಿಗೂ ಹೇಳ್ಬೇಡ ಪ್ಲೀಸ್.